morning students. Last class we discussed some problems on relation, that is type 1 and type 2. Today we shall do the type 3 problems. So problem type 3. Type 3 questions exam ಅಲ್ಲಿ ಕೇಳಿರೋ questions ಜಾಸ್ತಿ ನಮಗೆ exam ಅಲ್ಲಿ type 3 ಅಲ್ಲೇ 3 marks ಗೆ ಕೇಳ್ತಾರೆ. ಸೊ ಈಗ type 3 ಅಲ್ಲಿ ಫಸ್ಟ್ ಕ್ವೆಶ್ಚನ್ ಹೋಗೋಣ. Show that the relation are in the z of integer is given by r equals z of all x comma y such that x minus y is an integer is an equivalence relation. So ಇಲ್ಲಿ ನಮ್ಗೆ ಏನು ಕೇಳಿದ್ದಾರೆ, show that the given relation is an equivalence relation. Equivalence relation ಆಗಬೇಕು ಅಂದರೆ it must be reflexive, symmetric and transitive ಆಗಬೇಕು. ಈಗ given set relation in the set z of an integer ಅಂತ ಹೇಳಿದ್ದಾರೆ. z ಅಂದ್ರೆ integer, that is z equals set of all 0 plus or minus 1 plus or minus 2 etc. that is infinite set. z of integer ಅಲ್ಲಿ ಯಾವುದಿದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ ಮತ್ತು 0 ಕೂಡ ಇದೆ. then r ಏನು ಹೇಳಿದ್ದಾರೆ, r equals set of all x comma y such that x minus y is an integer. x minus y is an integer. ಇಲ್ಲಿ ನಮಗೆ ರಿಲೇಷನ್ ಏನು ಹೇಳಿದ್ದಾರೆ, ಒಂದು ಆರ್ಡರ್ ಪೇರ್ ಕೊಟ್ಟಿದ್ದಾರೆ. ಆರ್ಡರ್ ಪೇರು ರಿಲೇಟೆಡ್ ಆಗಿದೆ. ರಿಲೇಟೆಡ್ ಏನಾಗಿದೆ ಅಂದರೆ ಟೂ ಎಲಿಮೆಂಟ್ಸ್ನ ನಾವು ಸಬ್ಟ್ರಾಕ್ಟ್ ಮೈನಸ್ ಮಾಡಿದ್ರೆ ಎಕ್ಸ್ ಮೈನಸ್ ವೈ ಮಾಡಿದಾಗ ಈಸ್ ಆನ್ ಇಂಟೀಜರ್ ಆಗಬೇಕು. ಆ ಬರೋ ರಿಸಲ್ಟ್ ಎಕ್ಸ್ ಮೈನಸ್ ವೈನ ನಾವು ಮೈನಸ್ ಮಾಡಿದಾಗ ಬರೋ ರಿಸಲ್ಟ್ ಏನಿದೆ ಆ ರಿಸಲ್ಟ್ ಕೂಡ ಝೆಡ್ ಆಗಿರಬೇಕು, ಅಂದರೆ ಇಂಟೀಜರ್. ಇಂಟೀಜರಲ್ಲಿ ಯಾವುದೇನಿರುತ್ತೆ, 0 ಇದೆ, ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 ಎಕ್ಸೆಟ್ರಾ. ಈ ಎರಡನ್ನೂ ನಾವು ಮೈನಸ್ ಮಾಡಿದಾಗ ನಮ್ಗೆ ಏನು ವ್ಯಾಲ್ಯೂಸ್ ಇದೆ ಈ ಇಂಟೀಜರ್ ವ್ಯಾಲ್ಯೂಸ್ ಬಂದ್ರೇ ಬರಬೇಕು ಅಂತ ಕೇಳಿದ್ದಾರೆ. ಈಗ ಫಸ್ಟ್ ಒಂದು ಹೋಗ್ತೀನಿ, ಯಾವುದು ರಿಫ್ಲೆಕ್ಸಿವ್. ಎಕ್ಸ್ ಮೈನಸ್ ವೈ ನಮಗೆ ರಿಲೇಟೆಡ್ ಇದೆ. ರಿಫ್ಲೆಕ್ಸಿವ್ ಅಂದರೆ ಇಟ್ ಸೆಲ್ಫ್ ರಿಲೇಟೆಡ್ ಆಗಿರಬೇಕು ಅಂದರೆ ಒಂದು ಟರ್ಮ್ನ ತೊಗೋತೀನಿ, ಎಕ್ಸ್ ಮೈನಸ್ ಎಕ್ಸನ್ನು ತೊಗೋತೀನಿ. ಎಕ್ಸ್ ಮೈನಸ್ ಎಕ್ಸ್ ತೊಗೊಂಡಾಗ ಎಕ್ಸ್ ಮೈನಸ್ ಎಕ್ಸ್ ಏನಾಗುತ್ತೆ, 0 ಬಿಲಾಂಗ್ಸ್ ಟು ಯಾವುದು, ಝೆಡ್ ಆಗಿದೆ. ಸೊ ಅದು ಇಂಟಿ ಆಗುತ್ತೆ. ಇಲ್ಲಿ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಝೆಡ್, for all x belongs to z, that implies ಏನು ಕಂಡೀಷನ್, x minus x equals 0 belongs to z. ಈ ಆನ್ಸರ್ ಕೂಡ ನಮಗೆ ಇಂಟೀಜರ್ ಆಗಬೇಕು. ಇದು 0 belongs to z, ಕೊಟ್ಟಿರೋ ಸೆಟ್ ಕೂಡ ಇಂಟೀಜರ್ z ಅಲ್ಲಿದೆ. ಸೊ x minus x equals 0 is an integer. ಸೊ ಇದು ಸ್ಯಾಟಿಸ್ಫೈ ಆಗುತ್ತೆ. that implies ಏನಾಯಿತು, x comma x belongs to r. ನಾವು ಯಾವುದೇ ನಂಬರ್ಸನ್ನು ತಗೊಳ್ಳಿ, 0 minus 0 0, 1 minus 1 0, minus 1 minus of minus 1 plus 1 ತಗೊಂಡಾಗಲೂ 0. ಅಂದರೆ ಎವ್ರಿ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಯಾವಾಗ x minus x ಅಲ್ಲಿ. ಸೊ x comma x belongs to r, therefore x is reflexive. x is ಏನಾಯಿತು, ರಿಫ್ಲೆಕ್ಸಿವ್. ನೆಕ್ಸ್ಟ್ ಸಿಮಿಟ್ರಿಕ್. ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ ಅದೇ ರೀತಿಯಲ್ಲಿ ಕನ್ಸಿಡರ್ ಮಾಡೋಣ. ಲೆಟ್ x comma y belongs to r. x comma y r ಅಲ್ಲಿದೆ ಅಂತ ಹೇಳ್ತಾ ಇದ್ದೀವಿ. ಸಿಮಿಟ್ರಿಕ್ ಆಗಬೇಕು ಅಂದರೆ ನಾವು ಏನು ಪ್ರೂವ್ ಮಾಡಬೇಕು, y comma x belongs to r ಅಂತ ಪ್ರೂವ್ ಮಾಡಬೇಕು. ಫಾರ್ ಆಲ್ x comma y belongs to z, ಈ ಎರಡು ಎಲಿಮೆಂಟ್ಸು ಯಾವುದನ್ನು ತಗೋತೀವಿ, z ಅಲ್ಲಿದೆ ಅಂತ. x comma y belongs to r, ಈ ಆರ್ಡರ್ ಪೇರು ರಿಲೇಷನಲ್ಲಿ ಇದೆ ಅಂದರೆ ಏನು ಕಂಡೀಷನ್, x minus y is an integer. that implies x minus y is an integer. ಅವ್ರು ಹೇಳಿದ್ದಾರೆ x comma y belongs to r ನಾವು ತೊಗೊಂಡಿದ್ದೀವಿ. x comma y r ಅಲ್ಲಿದೆ ಅಂತ ಹೇಳಿದ್ಮೇಲೆ x minus y is an integer. ಸೊ ಇಲ್ಲಿ ಏನು ಮಾಡ್ತೀನಿ, ನಾನು ಮೈನಸ್ ಕಾಮನ್ ತೆಗಿತೀನಿ. ಮೈನಸ್ ಆಫ್ y minus x ತೊಗೋತೀನಿ. ಮೈನಸ್ ಆಫ್ y minus x, ಫಾರ್ ಎಕ್ಸಾಂಪಲ್ 2 minus 5 ತೊಗೋತೀನಿ. 2 minus 5 ಏನು, -3 is an integer. ಅದೇ 5 minus 2 ತೊಗೋತೀನಿ. 5 minus 2 ತೊಗೊಂಡಾಗ ಏನಾಗುತ್ತೆ, +3 ಆಗುತ್ತೆ. +3 is also ಏನಾಗುತ್ತೆ, ಇಂಟೀಜರ್. minus y minus x is an integer. ಸೊ ಇದು minus of y minus x is an integer. that implies ಮೈನಸ್ ನಮಗೆ ಬಂದ ಮೇಲೆ that is y minus x is an integer. ಅಂದರೆ ಇಂಟೀಜರಲ್ಲಿ ನಮಗೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಸೊ y minus x is an integer. y minus x is an integer ಅಂತ ಹೇಳಿದ್ಮೇಲೆ that implies ಏನಾಯಿತು, y comma x belongs to
ಆರ್. ನಾವೇನು ಕನ್ಸಿಡರ್ ಮಾಡಿದ್ದು ಎಕ್ಸ್ ಕಾಮಾ ವೈ ಬಿಲಾಂಗ್ಸ್ ಟು ಆರ್ ಅಂತ ತಗೊಂಡು y, x belongs to R ಅಂತ ಪ್ರೂವ್ ಮಾಡಿದ್ದೀವಿ. Therefore, R is ಏನಾಯ್ತು ಸಿಮೆಟ್ರಿಕ್. Therefore, R is symmetric. Next ಏನು ಪ್ರೂವ್ ಮಾಡಬೇಕು? ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ಗೆ ಎರಡು ಆರ್ಡರ್ ಬೇಸ್ ಅನ್ನು ತಗೋಣ. x, y belongs to R and y, z belongs to R. x, y belongs to R and y, z belongs to R for all x, y, z belongs to Z. ಆ 3 ಎಲಿಮೆಂಟ್ಸ್ ಯಾವುದಿದೆ? Z. Z ಅಂದ್ರೆ ಇಸ್ ನಥಿಂಗ್ ಬಟ್ ಏನು ಇಂಟಿಜರ್. ಈಗ x, y belongs to R ಅಂತ ಹೇಳಿದ್ಮೇಲೆ ದಟ್ ಇಂಪ್ಲೈಸ್ ಏನಾಯ್ತು? x minus y is an integer. x minus y is an integer. y, z belongs to R ಅಂದ್ರೆ ಅರ್ಥ ಏನು? And y minus z is an integer. y minus z is an integer. x minus y is an integer, y minus z is an integer. That implies ಇದೆರಡನ್ನ ಆಡ್ ಮಾಡ್ತೀವಿ. x minus y plus y minus z. ಈಗ if two integers are added, ಎರಡು ಇಂಟಿಜರ್ನ ನಾವು ಆಡ್ ಮಾಡಿದ್ರೆ again ನಮಗೆ ಬರೋ ರಿಸಲ್ಟ್ ಕೂಡ ಏನಾಗಿರುತ್ತೆ? ಇಂಟಿಜರ್. ಫಾರ್ ಎಕ್ಸಾಂಪಲ್ 2 is an integer, 4 is an integer, 2 plus 4 is also ಏನಾಗುತ್ತೆ? ಇಂಟಿಜರ್. So x minus y plus y minus z is an integer. Is an ಏನಾಯ್ತು? ಇಂಟಿಜರ್. So ಇಲ್ಲಿ y ಏನಾಗುತ್ತೆ? ಕ್ಯಾನ್ಸಲ್. That implies x minus z is an integer. x minus z is an integer. x minus z is an integer ಅಂತ ಹೇಳಿದ್ರೆ that implies x, z belongs to R. x, z belongs to R. So ನಾವಿಲ್ಲಿ ಏನು ಅಸ್ಯೂಮ್ ಮಾಡ್ಕೊಂಡಿದ್ದು? x, y belongs to R and y, z belongs to R. Then ನಾವೇನು ಪ್ರೂವ್ ಮಾಡಿದ್ವಿ? x, z belongs to R. Therefore, R is ಏನಾಯ್ತು? ಟ್ರಾನ್ಸಿಟಿವ್. Therefore, R is transitive. Hence, ನಾವಿಲ್ಲಿ ಏನು ಪ್ರೂವ್ ಮಾಡಿದ್ವಿ? R is reflexive, R is symmetric, R is transitive. So ಮೂರು ಸ್ಯಾಟಿಸ್ಫೈ ಆಗಿದೆ ಅಂದಮೇಲೆ hence R is an equivalence relation. Hence, R is an equivalence relation. So ಈ ಕ್ವಶನ್ ಕೂಡ ನಮಗೆ ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ಗೆ ಕೇಳಿರೋ ಕ್ವಶನ್. ಶೋ ದಟ್ ದಿ ಗಿವನ್ ರಿಲೇಷನ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕೇಳ್ಬೋದು. ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಇಲ್ಲ ಚೆಕ್ ವೆದರ್ ಅಂತ ಕೇಳಿದಾಗ ನಾವು ಮೂರನ್ನು ಮಾಡ್ತೀವಿ 3 ಮಾರ್ಕ್ಸಿಗೆ. ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಆಗಿರುತ್ತೆ. ರಿಫ್ಲೆಕ್ಸಿವ್ 1 ಮಾರ್ಕ್ಸ್ ಇರುತ್ತೆ, ಸಿಮಿಟ್ರಿಕ್ 1, ಟ್ರಾನ್ಸಿಟಿವ್ 1 ಮತ್ತು ಕನ್ಕ್ಲೂಷನ್ ಮಾತ್ರ ಕಂಪಲ್ಸರಿ ಬರೀಲೇಬೇಕು. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. Next question. Show that the relation R in the set A equals set of all 1, 2, 3, 4, 5 is given by R equals set of all x, y such that mod x minus y is an even number is an equivalence relation. So ಈ ಕ್ವಶನ್ ಅನ್ನು ನಮಗೆ ಶೋ ದಟ್ ದಿ ಗಿವನ್ ರಿಲೇಷನ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಗಿವನ್ ಸೆಟ್ ಯಾವ್ದು ಕೊಟ್ಟಿದ್ದಾರೆ? ಗಿವನ್ ಸೆಟ್ ಎ ಹೇಳಿದ್ದಾರೆ. ದಟ್ ಈಸ್ ಸೆಟ್ ಎ ಈಕ್ವಲ್ ಸೆಟ್ ಆಫ್ ಆಲ್ 1, 2, 3, 4, 5. ದೆನ್ ಆರ್ ಈಕ್ವಲ್ಸ್ ಸೆಟ್ ಆಫ್ ಆಲ್ ಏನು ಹೇಳಿದ್ದಾರೆ? ಎಕ್ಸ್, ವೈ. ಆರ್ ಈಕ್ವಲ್ ಸೆಟ್ ಆಫ್ ಆಲ್ ಎಕ್ಸ್, ವೈ ಸಚ್ ದಟ್ mod x minus y is an even number. Mod x minus y is an even number. mod ಇದೆ ಅಂದಮೇಲೆ mod ಅಲ್ಲಿ ನಮಗೆ ಪಾಸಿಟಿವ್ ವ್ಯಾಲ್ಯೂ ಇದ್ರೂ ಕೂಡ ಪಾಸಿಟಿವ್ ಕನ್ಸಿಡರ್ ಮಾಡ್ತೀವಿ, ನೆಗೆಟಿವ್ ಇದ್ರೂ ಕೂಡ ಪಾಸಿಟಿವ್ ತಗೋತೀವಿ. ಈಗ ಈವನ್ ನಂಬರ್ಸ್ ಈ mod x minus y ಇಲ್ಲಿ ನಾವು ಮೈನಸ್ ಮಾಡ್ದಾಗ ನಮಗೆ ಬರೋ ಆನ್ಸರು ಈವನ್ ನಂಬರ್ ಆಗಿರಬೇಕು. ಲಾಸ್ಟ್ ಕ್ವಶನ್ ಅಲ್ಲಿ ನಾವು ಡಿಫ್ರೆನ್ಸ್ ತಗೊಂಡಾಗ ಬರೋ ರಿಸಲ್ಟ್ ಏನಾಗಿತ್ತು? ಇಂಟಿಜರ್ ಆಗಿತ್ತು. ಸೊ ಇಟ್ ಈಸ್ ಅನ್ ಇಂಟಿಜರ್ ಅಂತ ಕೇಳಿದ್ರು. ಬಟ್ ಇಲ್ಲೇನು ಹೇಳಿದ್ದಾರೆ? ಈವನ್ ನಂಬರ್ಸ್ ಹೇಳಿದ್ದಾರೆ. ಈವನ್ ನಂಬರ್ಸ್ ಯಾವುದೇ ನಾವು ಈವನ್ ನಂಬರ್ಸ್ ಅಂತ ಹೇಳ್ತೀವಿ? ಈವನ್ ನಂಬರ್ಸ್ ಆರ್ ಯಾವ್ದು? 0 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 4 ಪ್ಲಸ್ ಆರ್ ಮೈನಸ್ 6 ಎಕ್ಸೆಟ್ರಾ. 0 ಈಸ್ ಅನ್ ಈವನ್ ನಂಬರ್. ಬಟ್ ಆಡ್ ನಂಬರು ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 3 ಪ್ಲಸ್ ಆರ್ ಮೈನಸ್ 5. ಆಡ್ ನಂಬರಲ್ಲಿ 0 ಇರಲ್ಲ. ಈವನ್ ನಂಬರು
4 ಪ್ಲಸ್ ಆರ್ ಮೈನಸ್ 6 ಎಕ್ಸೆಟ್ರಾ. ನಮಗೆ ಈ ಡಿಫ್ರೆನ್ಸನ್ನು ಮಾಡಿದಾಗ ಈ ನಂಬರ್ಸ್ ಬರಬೇಕು. ಈ ನಂಬರ್ ಬಂದರೆ ನಮಗೆ ರಿಲೇಷನ್ ಏನಾಗುತ್ತೆ, ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳ್ತೀವಿ. ಈಗ ಫಸ್ಟ್ ಒಂದು ತಗೋತೀನಿ. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಗಿವನ್ ಸೆಟ್ ಎಲಿಮೆಂಟ್ ಯಾವುದಲ್ಲಿ ಇರಬೇಕು, ಎ ಇರಬೇಕು. ಎ 1 2 3 4 5 ಇದೆ. ಎಕ್ಸ್ ಬಿಲಾಂಗ್ಸ್ ಟು ಎ ತೊಗೊಂಡಿದ್ದೀನಿ. ದಟ್ ಇಂಪ್ಲೈಸ್ ಈಗ ಯಾವ್ದು ತಗೋತಾ ಇದ್ದೀನಿ, ಮಾಡ್ ಎಕ್ಸ್ ಮೈನಸ್ ಎಕ್ಸ್. ಮಾಡ್ ಎಕ್ಸ್ ಮೈನಸ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಏನಾಯಿತು, 0. ಸೊ 0 ಈಸ್ ಆನ್ ಯಾವ ನಂಬರ್, ಈವನ್ ನಂಬರ್. ಈಸ್ ಆನ್ ಈವನ್ ನಂಬರ್. 0 ಬಂತು, 0 ಈಸ್ ಆನ್ ಏನಾಗುತ್ತೆ, ಈವನ್ ನಂಬರ್. ಸೊ ಇಲ್ಲಿ ಪ್ರತಿಯೊಂದು ನಂಬರ್ಸನ್ನು ತೊಗೊಳ್ಳೋಣ. 1 minus 1 equals 0, 2 minus 2 equals 0, 3 minus 3 equals 0, 4 minus 4 equals 0, 5 minus 5 equals 0. ಪ್ರತಿಯೊಂದು ಎಲಿಮೆಂಟು ಇಟ್ ಸೆಲ್ಫ್ ಏನಾಗಿರುತ್ತೆ, ರಿಲೇಟೆಡ್ ಆಗಿದೆ. ದಟ್ ಇಂಪ್ಲೈಸ್ x, x belongs to R. x, x belongs to R ಅಂದಮೇಲೆ therefore R is ಏನಾಯಿತು, ರಿಫ್ಲೆಕ್ಸಿವ್. R is ರಿಫ್ಲೆಕ್ಸಿವ್. ಈಗ ನೆಕ್ಸ್ಟ್ ಸಿಮಿಟ್ರಿಕ್ ಪ್ರೂವ್ ಮಾಡೋಣ. ಸೊ ಒಂದು ಅಸ್ಯೂಮ್ ಮಾಡ್ಕೊಳ್ಳೋಣ. ಏನಂತ ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ, ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್. ಈ ಆರ್ಡರ್ ಪೇರು ರಿಲೇಷನ್ ಇದೆ ಅಂತ ನಾವು ಅಸ್ಯೂಮ್ ಮಾಡಿದ್ದೀವಿ. ಈ ಆರ್ಡರ್ ಪೇರ್ ಇರೋ ಎಲಿಮೆಂಟ್ಸ್ ಯಾವುದಿರಬೇಕು, ಸೆಟ್ ಎ. ಫಾರ್ ಆಲ್ ಎಕ್ಸ್ ವೈ ಬಿಲಾಂಗ್ಸ್ ಟು ಎ. ಫಾರ್ ಆಲ್ ಎಕ್ಸ್ ವೈ ಬಿಲಾಂಗ್ಸ್ ಟು ಯಾವುದು, ಗಿವನ್ ಸೆಟ್ಟಲ್ಲೇ ಆಗಿರಬೇಕು. ಈಗ ನಮಗೆ ಕಂಡೀಷನ್ ಏನು ಹೇಳಿದ್ದಾರೆ, ರಿಲೇಟೆಡ್ ಏನು, ಮಾಡ್ ಎಕ್ಸ್ ಮೈನಸ್ ವೈ ಇಸ್ ಎನ್ ಈವನ್ ನಂಬರ್. ಸೊ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದ್ಮೇಲೆ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ದಟ್ ಈಸ್ ಎಕ್ಸ್ ಮಾಡ್ ಎಕ್ಸ್ ಮೈನಸ್ ವೈ ಈಸ್ ಆನ್ ಈವನ್ ನಂಬರ್. ಈ ಆರ್ಡರ್ ಪೇರ್ ರಿಲೇಷನ್ ಅಲ್ಲಿ ಇದೆ ಅಂದಮೇಲೆ ಈ ಕಂಡೀಷನ್ ಏನಾಗಿದೆ, ಸ್ಯಾಟಿಸ್ಫೈ ಆಗಿದೆ. ಮಾಡ್ ಎಕ್ಸ್ ಮೈನಸ್ ವೈ ಈಸ್ ಆನ್ ಈವನ್ ನಂಬರ್. ಈಗ ಇಲ್ಲಿ ಏನು ಮಾಡ್ತೀನಿ, ಮಾಡಲ್ಲಿ ನಾನು ಮೈನಸ್ ಕಾಮನ್ ತೆಗೆಯೋಣ. ಸೊ ಮೈನಸ್ ಕಾಮನ್ ತೆಗೆದ್ರೆ ದಟ್ ಇಂಪ್ಲೈಸ್ ಏನಾಯಿತು, ಮಾಡ್ ಆಫ್ ಮೈನಸ್ ಆಫ್ y minus x is an even number. ಮಾಡಲ್ಲ ನಾನು ನೆಗೆಟಿವ್ ತೆಗೆದ್ರೂ ಕೂಡ ಅದೇನಾಗುತ್ತೆ, ಈವನ್ ನಂಬರ್ ಆಗುತ್ತೆ. ದಟ್ ಇಂಪ್ಲೈಸ್ ಮಾಡಲ್ಲಿ ನೆಗೆಟಿವ್ ಟರ್ಮ್ ಏನಾಗುತ್ತೆ, ಪಾಸಿಟಿವ್. ದಟ್ ಈಸ್ ಮಾಡ್ y minus x is an even number. ಮಾಡ್ y minus x is an even number. ಮಾಡ್ y minus x is an even number ಅಂದಮೇಲೆ ದಟ್ ಇಂಪ್ಲೈಸ್ ಏನಾಯಿತು, y, x belongs to R. ನಾವೇನು ಅಸ್ಯೂಮ್ ಮಾಡ್ಕೊಂಡಿರೋದು, x, y belongs to R ಅಂತ ಅಸ್ಯೂಮ್ ಮಾಡಿಕೊಂಡು y, x belongs to R ಅಂತ ಪ್ರೂವ್ ಮಾಡಿದ್ದೀವಿ. therefore ಏನಾಯಿತು, R is symmetric. R is symmetric. ಈ ಎಕ್ಸಾಂಪಲನ್ನು ತಗೊಂಡಾಗ ಎಲ್ಲ ಎಲಿಮೆಂಟ್ಸು ಅವೆಲ್ಲ ಕೊಟ್ಟಿರೋ ಸೆಟ್ಟಲ್ಲಿ 1 2 3 4 5 ಒಂದಿಂದ ಯಾವ್ಯಾವ ನಂಬರ್ಸನ್ನು ನಾವು ಮೈನಸ್ ಮಾಡಿದ್ರೆ ಈವನ್ ನಂಬರ್ ಬರುತ್ತೆ ನೋಡಿ. 1 minus 2 ಆದರೆ ಈವನ್ ನಂಬರ್ ಬರುತ್ತಾ, ಇಲ್ಲ, ಆಡ್ ನಂಬರ್ ಬರುತ್ತೆ. ಬಟ್ ಈವನ್ ನಂಬರ್ ಬರಬೇಕು ಅಂದರೆ ಯಾವುದಾಗುತ್ತೆ, 3. 1 minus 3 2 ಆಗುತ್ತೆ ನೋಡಿ. 1 minus 3 is 2. ಮೈನಸ್ ಆಫ್ ಕಾಮನ್ ತೆಗಿತೀನಿ. ದಟ್ ಈಸ್ ಏನಾಯಿತು, 3 minus 1. 3 minus 1 equals minus 2. Plus 2 is also even number. Minus 2 is also even number. So ಏನಾಯಿತು, 3 minus 1 is a even number ಬಂತು. ಸೊ ಇದನ್ನು ನಾವು ಇಂಪ್ರೂವ್ ಮಾಡಿರೋ 1 ಜೊತೆ ಯಾವುದ್ಯಾವ್ದು ಮಾಡ್ಬೋದು, 1, 3 ಮಾಡ್ಬೋದು, 1, 5. ನೆಕ್ಸ್ಟು 2 ಅಲ್ಲಿ ತೊಗೊಂಡಾಗ 2, 4 ಒಂದೇ ಆಗೋದು. ಆಡ್ ನಂಬರ್ ಜೊತೆ ನಾವು ಆಡ್ ನಂಬರನ್ನೇ ಮೈನಸ್ ಮಾಡಬೇಕು. ಈವನ್ ನಂಬರ್ ಜೊತೆ ಈವನ್ ನಂಬರ್ನ ಮೈನಸ್ ಮಾಡಿದ್ರೆ ಮಾತ್ರ ನಮಗೆ ರಿಸಲ್ಟ್ಸು ಈವನ್ ನಂಬರ್ ಸಿಗುತ್ತೆ. ಈಗ ನೆಕ್ಸ್ಟ್ ಟ್ರಾನ್ಸಿಟಿವ್ ಹೋಗೋಣ. ಲೆಟ್ x, y belongs to R and y, z belongs to R. For all x, y, z belongs to A. ಆ 3 ಎಲಿಮೆಂಟ್ಸ್ ಕೂಡ ಸೆಟ್ ಏನಿದೆ, x, y belongs to R and y, z belongs to R ಅಂತ ಹೇಳ್ತೇವೆ. ಈ ಎರಡು ಆರ್ಡರ್ ಪೇರ್, ಇಸ್ 2 ಆರ್ಡರ್ ಪೇರ್ ಲೈಸ್ ಇನ್ R. ಈ ಎರಡು ಪೇರು ಆರ್ಡರ್ ಪೇರು R ಅಲ್ಲಿದೆ ಅಂದರೆ ಏನು ಕಂಡೀಷನ್, x, y belongs to R ಅಂದರೆ ಮಾಡ್ x minus y is an even number. Mod x minus y is an even number and y minus z belongs to R ಅಂದರೆ ಏನಾಯಿತು, mod y minus z is an even number. ಸೊ ಈ ಎರಡು ಈವನ್ ನಂಬರ್. ಈಗ ಏನು ಮಾಡ್ತೀನಿ, ಲೆಟ್ ಆ್ಯಡ್ ತಗೋತೀನಿ ಇದೆರಡು. mod x minus y plus y minus z. x minus y plus y minus z is an even number. ಈಗ ಎರಡು ಈವನ್ ನಂಬರ್ನ ನಾವು ಆ್ಯಡ್ ಮಾಡಿದ್ರೆ
again we get the even number. For example, ಇಲ್ಲಿ 2 ಬಂತು ಅನ್ಕೊಳ್ಳೋಣ, ಇಲ್ಲಿ 6 ಬರುತ್ತೆ ಅನ್ಕೊಂಡ್ರೆ 2 plus 6 is also ಏನಾಗುತ್ತೆ even number. 2 plus 6 that is 8 is also even number. So y ಏನಾಗಿದೆ cancel. That implies mod x minus z is an even number. Mod x minus z is an even number and the condition satisfy ಆಗ್ತಿದೆ ಅಂದ್ರೆ that is x comma z belongs to R. x comma z belongs to R. So ನಾವಿಲ್ಲಿ ಏನು ಅಸ್ಯೂಮ್ ಮಾಡ್ಕೊಂಡಿದ್ವಿ, x comma y belongs to R and y comma z belongs to R ಅಂತ ಹೇಳಿದ್ರೆ then x comma z belongs to R. So ಯಾವುದು ಸ್ಯಾಟಿಸ್ಫೈ ಆಯ್ತಿಲ್ಲಿ, that is transitive. Hence R is transitive. R is transitive. ಈಗ ನಾವು ಏನೇನು ಪ್ರೂವ್ ಮಾಡಿದ್ದೀವಿ, ಆರ್ ಇಸ್ ಆ್ಯಂಡ್ ರಿಫ್ಲೆಕ್ಸಿವ್ ಪ್ರೂವ್ ಮಾಡಿದ್ದೀವಿ, ಸಿಮೆಟ್ರಿಕ್ ಪ್ರೂವ್ ಮಾಡಿದ್ದೀವಿ, ಟ್ರಾನ್ಸಿಟಿವ್ ಪ್ರೂವ್ ಮಾಡಿದ್ದೀವಿ. ಈ ಮೂರು ಸ್ಯಾಟಿಸ್ಫೈ ಆದಮೇಲೆ ದೆನ್ ಆರ್ ಈಸ್ ಆ್ಯನ್ ಈಕ್ವಿವೆಲೆನ್ಸ್ ರಿಲೇಷನ್. ದೆನ್ ಆರ್ ಈಸ್ ಆ್ಯನ್ ಏನಾಯ್ತು, ಈಕ್ವಿವೆಲೆನ್ಸ್ ರಿಲೇಷನ್. ಸೊ ಈ ಕ್ವಶನ್ ಕೂಡ ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. Next question. Show that the relation R in the set A equals set of all x belongs to Z such that 0 less than or equals to x less than or equals to 12 is given by R equals set of all x comma y such that mod x minus y is an multiple of 4 is an equivalence relation. ಸೊ ಈ ಕ್ವಶನ್ ಕೂಡ ಸೇಮ್. ಲಾಸ್ಟ್ ಕ್ವಶನ್ ಅಲ್ಲಿ mod x minus y is an even number ಹೇಳಿದ್ರು, ಬಟ್ ಇಲ್ಲಿ ಏನು ಹೇಳಿದ್ದಾರೆ, ಮಲ್ಟಿಪಲ್ ಆಫ್ 4. ಮಲ್ಟಿಪಲ್ ಆಫ್ 4 ಅಂದರೆ ಯಾವುದೇ ಅದು ಮಲ್ಟಿಪ್ಲಿಕೇಶನ್ ಆಫ್ 4 ಅಂದರೆ ಮಲ್ಟಿಪಲ್ ಆಫ್ 4 ಆರ್ ಯಾವುದೇ ಅದು 0 ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಅಂದರೆ 4 into 0 0. ದೆನ್ ಪ್ಲಸ್ ಆರ್ ಮೈನಸ್ 4 ಪ್ಲಸ್ ಆರ್ ಮೈನಸ್ 8 ಪ್ಲಸ್ ಆರ್ ಮೈನಸ್ 12 ಎಕ್ಸೆಟ್ರಾ. 1 into 4 is 4, 2 into 4 is 8, 4 into 3 is 12, etc. These are known as the multiple of 4. ನಮಗೆ ಬರೋ ರಿಸಲ್ಟ್ ಮಲ್ಟಿಪಲ್ ಆಫ್ 4 ಇರಬೇಕು. ಬಟ್ ಗಿವನ್ ಕಂಡೀಷನ್ ಏನು ಹೇಳಿದರೆ, mod x minus y is an multiple of 4. ಬಟ್ ಗಿವನ್ ಸೆಟ್ ಏನಾಗಿದೆ ಇಲ್ಲಿ, ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇದೆ. ಅದನ್ನು ರೋಸ್ಟರಿಗೆ ಬೇಕಾದ್ರೆ ಕನ್ವರ್ಟ್ ಮಾಡ್ಬೋದು. ಲೆಟ್ A equals set of all x belongs to z. x belongs to z, that is integer x. Such that one condition ಹೇಳಿದ್ದಾರೆ, ಏನು ಹೇಳಿದ್ದಾರೆ, 0 less than or equals to x less than or equals to 12 means x lies between 0 to 12. That is A equals set of all. Less than or equal ಇರೋದ್ರಿಂದ 0 ಕೂಡ ಕನ್ಸಿಡರ್ ಮಾಡ್ತೀವಿ. 0 1 2 3 4 etc. till ಇಲ್ಲಿ ತನಕ 12. ಸೊ ಸೆಟ್ A ನಮಗೆ 13 ಎಲಿಮೆಂಟ್ಸ್ ಇದೆ 0 to 12. Then R equals ಏನು ಹೇಳಿದ್ದಾರೆ, set of all x comma y such that mod x minus y is a multiple of 4. ಲಾಸ್ಟ್ ಕ್ವಶನ್ ಏನು ಮಾಡಿದ್ದೀವಿ, ಸೇಮ್ ಟೈಪ್ ಅದು ಈವನ್ ನಂಬರ್ ಇತ್ತು, ಬಟ್ ಇಲ್ಲೇನಾಗಿದೆ ಮಲ್ಟಿಪಲ್ ಆಫ್ 4. ಸೊ ಈಗ ಇಲ್ಲಿ ಮಲ್ಟಿಪಲ್ ಆಫ್ 4 ನನ್ನ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ, 0 ಪ್ಲಸ್ ಆರ್ ಮೈನಸ್ 4 ಪ್ಲಸ್ ಆರ್ ಮೈನಸ್ 8 12. ಎನಿ ನಂಬರ್ನ ನಾವು ಕನ್ಸಿಡರ್ ಮಾಡಿದ್ರೆ ಇಟ್ ಸೆಲ್ಫ್ ಈಸ್ ರಿಲೇಟೆಡ್ ಆಗಿರುತ್ತೆ. 0 ಮೈನಸ್ 0 ಈಸ್ ಏನಾಗುತ್ತೆ, ಮಲ್ಟಿಪಲ್ ಆಫ್ 4. 0 1 minus 1 equals 0 is multiple of 4. 2 minus 2 equals 0 is multiple of 4. Therefore, for all one value ತೋಡೋಣ, x belongs to set A. x belongs to set A. That implies x belongs to set A ಅಂದರೆ that implies ಏನು ತಗೊಂಡಿದ್ದೀವಿ, mod x minus x. Mod x minus x equals mod 0. Mod 0 is ಏನು 0. 0 ಏನಾಗಿದೆ, is a multiple of 4. Is a multiple of 4. 0 is a multiple of 4. 0 multiple of 4 ಅಂತ ಹೇಳಿದ್ಮೇಲೆ that implies ಏನಿದು, mod x minus y x minus x equals 0 multiple of 4 ಅಂದಮೇಲೆ ಏನು ಕಂಡೀಷನ್ ಆಯಿತು, x comma x belongs to R. x comma x belongs to R ಅಂತ ಹೇಳಿದ್ಮೇಲೆ therefore R is ಏನು reflexive. R is reflexive. Next symmetry. Last question ಏನು ಮಾಡಿದೆ, ಸೇಮ್ ಟೈಪ್. x comma y belongs to R for all x y belongs to A. x comma y belongs to R, x and y belongs to A. x comma y belongs to R ಅಂದಮೇಲೆ ಏನು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, that implies mod x minus y is a multiple
multiple of 4. Is a multiple of 4. That implies minus comma ತೆಗಿತೀನಿ. Minus of y minus x is a multiple of 4. Positive multiple of 4 ಇದೆ, ನೆಗೆಟಿವ್ ಕೂಡ multiple of 4 ಇದೆ. ಬಟ್ mod ಅಲ್ಲಿ ನಾವು ಮೈನಸ್ ಮಾಡಿದ್ರೆ ಏನಾಗುತ್ತೆ, ಅದು ಪ್ಲಸ್ ಆಗುತ್ತೆ. ದಟ್ ಈಸ್ mod y minus x is multiple of 4. y minus x is multiple of 4. y minus x is multiple of 4 ಅಂತ ಹೇಳಿದ್ರೆ that implies ಏನಾಯ್ತು, y comma x belongs to R. ನಾವೇನು ಅಸ್ಯೂಮ್ ಮಾಡಿದ್ದು, x comma y belongs to R ಅಸ್ಯೂಮ್ ಮಾಡಿಕೊಂಡು y comma x belongs to R ಅಂತ ಪ್ರೂವ್ ಮಾಡಿದ್ವಿ. therefore R is ಏನು, symmetric. therefore ಏನಾಯ್ತು, R is symmetric. ಈಗ ನೆಕ್ಸ್ಟ್ ಟ್ರಾನ್ಸಿಟಿವ್ ಬರೋಣ. ಲೆಟ್ x comma y belongs to R. x comma y belongs to R and y comma z belongs to R. ಈ ಎರಡು ಆರ್ಡರ್ ಪೇರ್ R ಅಲ್ಲಿ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಫಾರ್ ಆಲ್ ದಿ ಎಲಿಮೆಂಟ್ಸ್ x y z belongs to A. ಫಾರ್ ಆಲ್ ಎಲಿಮೆಂಟ್ಸ್ x y z belongs to ಯಾವುದು, A. x comma y belongs to R ಅಂತ ಹೇಳಿದ್ಮೇಲೆ that implies ಏನು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, mod x minus y is multiple of 4. mod x minus y is a multiple of 4 and mod y minus z is multiple of 4. y minus z is multiple of 4. ನೆಕ್ಸ್ಟ್ ಏನು ಮಾಡೋಣ, ಆ್ಯಡ್ ತಗೊಳ್ಳೋಣ. ಕನ್ಸಿಡರ್ mod x minus y plus y minus z. x minus y plus y minus z. ಸೊ ಎರಡೂ ಮಲ್ಟಿಪಲ್ ಆಫ್ 4 ಅಂದಮೇಲೆ 4 ಇಲ್ಲೂ ಕೂಡ 4 ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 8 ಬಂದಿರುತ್ತೆ ಅಂದ್ಕೊಳ್ಳಿ. ಎರಡನ್ನು ಆ್ಯಡ್ ಮಾಡಿದ್ರೆ 4 plus 8 it is 12. 12 is a multiple of 4 ಅಲ್ವಾ, is multiple of 4. is multiple of 4. So y cancel. That implies mod x minus z is multiple of 4. x minus z is multiple of 4. So x minus z is multiple of 4 ಅಂತ ಹೇಳಿದ್ಮೇಲೆ ಏನಾಗುತ್ತೆ, x comma z belongs to R. ನಾವೇನು ಅಸ್ಯೂಮ್ ಮಾಡ್ಕೊಂಡಿರೋದು, x comma y belongs to R and y comma z belongs to R ಅಂದಮೇಲೆ then x comma z belongs to R. These three order pairs R ಇದೆ ಅಂದಮೇಲೆ therefore ಏನಾಯ್ತು, R is transitive. therefore R is ಏನಾಯ್ತು, transitive. so R is ರಿಫ್ಲೆಕ್ಸಿವ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ, ಸಿಮಿಟ್ರಿಕ್ ಆಗಿದೆ ಅಂದಮೇಲೆ hence R is an equivalence relation. hence R is an equivalence relation. So show that the given relation is equivalence relation ಅಂತ ನಾವು ಪ್ರೂವ್ ಮಾಡಿದ್ವಿ. ಸೊ ಈ ಕ್ವಶನ್ ಕೂಡ ನಮಗೆ ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್. ಸೊ ಇವತ್ತು ಮಾಡಿರೋ 3 ಪ್ರಾಬ್ಲಮ್ಸ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. 3 ಪ್ರಾಬ್ಲಮ್ಸ್ ಕೂಡ ರಿಪೀಟೆಡ್ ಕ್ವಶನ್ಸ್. ನೆಕ್ಸ್ಟ್ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಥ್ಯಾಂಕ್ ಯು.